ಬಿಗ್ ಬಾಸ್ ಅನ್ನೋ ಒಂಟಿ ಮನೆ ಹಲವು ವಿಚಾರಗಳಿಗೆ ಸುದ್ದಿ ಆಗ್ತಾನೆ ಇರುತ್ತೆ. ಬಿಗ್ ಮನೆಯ ಮೇನ್ ಡೋರ್ ಮೂಲಕ ಕಾಂಟ್ರವರ್ಸಿಗಳು ಹೊರಗೆ ಬರ್ತಾನೆ ಇರುತ್ತೆ. ಇದೀಗ ಹ್ಯಾಪಿ ಬಿಗ್ ಬಾಸ್ನಲ್ಲಿ ಅಹಿತಕರ ಘಟನೆಯನ್ನೊಂದು ನಡೆದು ಹೋಗಿದೆಯಾ ಅನ್ನೋ ಸಂಶಯ ಮೂಡ್ತಾ ಇದೆ. ಡ್ರೋನ್ ಪ್ರತಾಪ್ ಸೂಸೈಡ್ ಅಟೆಂಪ್ಟ್ ಮಾಡಿದರಾ ಅನ್ನೋ ಗಾಳಿ ಸುದ್ದಿ ಹರಿದಾಡ್ತಾ ಇದೆ. ಬಿಗ್ ಬಾಸ್ ಸೀಸನ್ 10ಕ್ಕೆ ಹ್ಯಾಪಿ ಬಿಗ್ ಬಾಸ್ ಅಂತ ಯಾವ ಗಳಿಗೆಯಲ್ಲಿ ಹೆಸರಿಟ್ರೋ ಗೊತ್ತಿಲ್ಲ. ಆದ್ರೆ ಬಿಗ್ ಮನೆ ಬರೀ ವಿವಾದ ಹೊಡೆದಾಟಗಳಿಗೆ ಭಾರೀ ಸುದ್ದಿಯಾಗ್ತಾ ಇದೆ. ಇದೀಗ ರಿಯಾಲಿಟಿ ಶೋ ಇತಿಹಾಸದಲ್ಲೇ ಕಂಡು ಕೇಳರಿಯದ ನ್ಯೂಸ್ ಒಂದು ಹಲ್ಚಲ್ ಎಬ್ಬಿಸಿದೆ. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ರಾ ಎಂಬ ವದಂತಿ ಹರಿದಾಡಿದೆ. ಬಿಗ್ ಮನೆಯಲ್ಲಿ ಡ್ರೋನ್ ಆತ್ಮಹತ್ಯೆ ಯತ್ನ ವದಂತಿ. ಡ್ರೋನ್ ಪ್ರತಾಪ್ ಆರೋಗ್ಯದಲ್ಲಿ ಏರುಪೇರು ಆಗಿದ್ದೇಕೆ? ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ಡ್ರೋನ್ ಪ್ರತಾಪ್ ಕಳೆದ 3-4 ದಿನಗಳಿಂದ ಬಿಗ್ ಮನೆಯಲ್ಲಿ ಮಂಕಾಗಿದ್ರು. ತಮ್ಮ ಎದುರಾಳಿ ಸ್ಪರ್ಧಿಗಳ ಮಾತಿನಿಂದ ಕೊಂಚ ಕುಗ್ಗಿದಂತೆ ಕಂಡಿದ್ರು. ಸಂಗೀತ ಕೂಡ ಡ್ರೋನ್ ಪ್ಯಾನಿಕ್ ಆಗ್ತಾನೆ ಎಂಬ ಮಾತಾಡಿ ಮನಸ್ಸು ಕೆಡಿಸಿದ್ರು. ಇದರ ಬೆನ್ನಲ್ಲೇ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ಸಂಗತಿ ಹರಿದಾಡಿತ್ತು. ಅಲ್ಲದೆ ಅಸ್ವಸ್ಥಗೊಂಡಿದ್ದ ಪ್ರತಾಪ್ ರಾತ್ರೋರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಸುದ್ದಿ ಕೇಳಿ ಬಂದಿತ್ತು. ಅಲ್ಲದೆ ಬೆಂಗಳೂರಿನ ಸಂಜೀವಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಆತ್ಮಹತ್ಯೆ ಯತ್ನ ಮಾಡಿಲ್ಲ, ಫುಡ್ ಪಾಯ್ಸನ್. ಪ್ರತಾಪ್ ತಂದೆ ಕಲರ್ಸ್ ಕನ್ನಡ ಪಿಆರ್ಒ ಸ್ಪಷ್ಟನೆ. ಡ್ರೋನ್ ಪ್ರತಾಪ್ ಸೂಸೈಡ್ ಯತ್ನ ಸುದ್ದಿ ಹರಿದಾಡ್ತಾ ಇದ್ದ ಹಾಗೆ ಕಲರ್ಸ್ ಕನ್ನಡ ವಾಹಿನಿ ಸ್ಪಷ್ಟನೆ ನೀಡಿದೆ. ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿಲ್ಲ, ಕಳೆದ 3 ದಿನಗಳಿಂದ ಊಟ ಮಾಡಿಲ್ಲ, ಅಲ್ಲದೆ ರಾತ್ರಿ ಖಾಲಿ ಹೊಟ್ಟೆಗೆ ವಿಟಮಿನ್ ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದಾರೆ. ಇದರಿಂದಾಗಿ ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಹೇಳಿ ಕಲರ್ಸ್ ಕನ್ನಡ ಪಿಆರ್ಒ ಮನೋಜ್ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಪ್ರತಾಪ್ ತಂದೆ ಮರಿಮಾದಯ್ಯ ಕೂಡ ಊಟದಲ್ಲಿ ಪ್ರಾಬ್ಲಮ್ ಆಗಿ ಅಸ್ವಸ್ಥನಾಗಿದ್ದ ಅಂತ ತಿಳಿಸಿದ್ದಾರೆ. ಸರ್, ಪ್ರತಾಪ್ ಅವ್ರಿಗೆ ಏನು ಹುಷಾರಿಲ್ಲ ಮಾಹಿತಿ ಏನಾದ್ರು ಬಂತ ಸರ್ ನಿಮ್ಗೆ? ಏನಿಲ್ಲ, ಚೆನ್ನಾಗಿದ್ದಾನೆ ಈಗ. ಹೌದಾ ಸರ್? ನೀವೆಲ್ಲಿದ್ದೀರಿ ಸರ್? ಸ್ವಲ್ಪ ಊಟದ್ದು ಪ್ರಾಬ್ಲಮ್ ಆಗಿತ್ತಂತೆ. ಹಾಂ ಸರ್. ಏನಿಲ್ಲ, ಈಗ ಚೆನ್ನಾಗಿದ್ದಾನೆ. ಹೌದಾ ಸರ್? ಅದು ಬೇರೆ ಬೇರೆ ಥರ ಮಾಹಿತಿ ಬರ್ತಿದೆ ಸರ್, ವದಂತಿ ಅದೆಲ್ಲ ಸುಳ್ಳ ಸರ್ ಅದು? ಅಯ್ಯೋ, ಅಂತ ಯಾರದೆಲ್ಲ ಸುಳ್ಳೆ ಅವೆಲ್ಲ. ನೀವು ಮಾತಾಡಿದ್ರಾ ಸರ್? ಹಾಂ, ಮಾತಾಡಿದೆ. ಸಂಜೀವಿನಿ ಆಸ್ಪತ್ರೆಯಿಂದ ಡ್ರೋನ್ ಪ್ರತಾಪ್ ಡಿಸ್ಚಾರ್ಜ್. ಫುಡ್ ಪಾಯ್ಸನ್ ಎಂದು ಆಸ್ಪತ್ರೆಯಿಂದ ರಿಪೋರ್ಟ್. ಇನ್ನು ಸಂಜೀವಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಡ್ರೋನ್ ಪ್ರತಾಪ್ ಗುಣಮುಖರಾಗಿದ್ದಾರೆ. ಅಲ್ಲದೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಡ್ರೋನ್ ಪ್ರತಾಪ್ಗೆ ಫುಡ್ ಪಾಯ್ಸನಿಂಗ್ ಆಗಿತ್ತು ಅಂತ ಆಸ್ಪತ್ರೆ ರಿಪೋರ್ಟ್ ಕೊಟ್ಟಿದೆ. 3ನೇ ತಾರೀಕು ಮಧ್ಯರಾತ್ರಿ ಅಡ್ಮಿಟ್ ಆದ್ರಿ. ಅರೌಂಡ್ ಒಂದು 2:33 ಹಂಗೆ ಅಡ್ಮಿಟ್ ಆಗಿದ್ರು. ಒಂದು 8ರಿಂದ 10 ಸತಿ ಲೂಸ್ ಮೋಷನ್ ಆಗಿತ್ತು. ಒಂದು 5ರಿಂದ 6 ಸತಿ ವಾಮಿಟಿಂಗ್ ಆಗಿತ್ತು. ಹಾಗಾಗಿ ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಕರೀತೀವಿ. ಗ್ಯಾಸ್ಟ್ರೋಎಂಟ್ರೈಟಿಸ್ ಆಗಿ ಈ ತರ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ BP ಎಲ್ಲ ಕಡಿಮೆ ಆಗಿತ್ತು. ICU ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ವಿ. ತುಂಬಾ ಸುಸ್ತಾಗ್ತಿದೆ, ವಾಮಿಟಿಂಗ್, ಲೂಸ್ ಮೋಷನ್, ತುಂಬಾ ಹೊಟ್ಟೆ ನೋವ್ತಾ ಇದೆ ಅಂತ ಹೇಳಿದ್ದು. ಹಿಸ್ಟ್ರಿ ಕೇಳಿದ್ಕೆ 2-3 ದಿನದಿಂದ ನಾವು ಊಟ ಮಾಡಿಲ್ಲ ಕರೆಕ್ಟ್ ಆಗಿ. ಗ್ಯಾಸ್ಟ್ರೈಟಿಸ್ ಅಂದ್ರೆ ಅಷ್ಟು ಊಟ ಸೇರ್ತಾ ಇರ್ಲಿಲ್ಲ ಅಂತ ಹೇಳಿದ್ದು. ಸೊ ಅದಾದ ಮೋಸ್ಟ್ ಪ್ರಾಬಬ್ಲಿ ವಿ ಕ್ಯಾನ್ ಕೋರಿಲೇಟ್ ವಿತ್ ಫುಡ್ ಪಾಯ್ಸನ್, ಫುಡ್ ಇನ್ಫೆಕ್ಷನ್ ಅಲಾಂಗ್ ವಿತ್ ಗ್ಯಾಸ್ಟ್ರೈಟಿಸ್. 2 to 3 days ಇಂದ ಅವ್ರು ಹೇಗೆ ಊಟ ಮಾಡಿಲ್ಲ ಅದು ಕೂಡ ಇದಕ್ಕೆ ಇಂಡ್ಯೂಸ್ ಆಗಿರೋ ಚಾನ್ಸಸ್ ಇರುತ್ತೆ. ಇಷ್ಟು ವರ್ಷಗಳ ಬಿಗ್ ಬಾಸ್ ಒಂದ್ ಲೆಕ್ಕ ಆದ್ರೆ ಸೀಸನ್ 10 ಮತ್ತೊಂದು ಲೆಕ್ಕವಾಗಿದೆ. ಚಿಕ್ಕ ಪುಟ್ಟ ಮ್ಯಾಟರ್ ಕೂಡ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಜನ ಈ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋ ಲೆವೆಲ್ಗೆ ತಲುಪಿದೆ. ಅದೇನೇ ಇರ್ಲಿ, ಪ್ರತಾಪ್ ಇದೀಗ ಗುಣಮುಖರಾಗಿ ಮತ್ತೆ ಬಿಗ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಮೂಲಕ ಎಲ್ಲ ಊಹಾಪೋಹಗಳಿಗೂ ಬ್ರೇಕ್ ಬಿದ್ದಿದೆ. ಅಂಕಿತಾ ರೈ, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.